ಇಂದ ನಮ್ಮ ಮನೆಯೊಳಗೆ ಫುಲ್ ಲುಕ್ಕಿಂಗ್ ವೆಲ್ಕಮ್ ಬ್ಯಾಕ್, ಸ್ವಾಗತ. ಮೂರನೇ ದಿನ ಅಂಡ್ ಈ ಮೂರನೇ ದಿನ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಆಸ್ ಯೂಶುವಲ್ ಪ್ರತಿದಿನ ಹೇಳೋ ತರಾನೇ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು ನನಗೆ ಕಂಪನಿ ಕೊಡ್ತಾ ಇದ್ರೆ ನಮ್ಮ ಬೆಂಗಳೂರಿನ ಕೋಗಿಲೆ ಏಕೈಕ ಅರ್ಚನಾ ಉಡುಪ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಆಕ್ಚುಲಿ ಈ ಟೈಮಲ್ಲಿ ಒಂದು ಹಾಡ್ ತಲೆಗೆ ಬರ್ತಾ ಇದೆ ಅರ್ಚನಾ. ಹೌದಾ? ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಲಿರಿಕ್ಸ್ ಬರ್ತಲ್ಲ. ನನ್ನ ಪರ್ಸನಲ್ ಕೋಗಿಲೆಯಲ್ಲಿ ಇರುವಾಗ ಓಕೆ. ರಿಮೋಟ್ ಕಂಟ್ರೋಲ್ ಅನ್ನ ನಾವು ಪ್ಲೇ ಬಟನ್ ಒತ್ತೀವಿ. ಪ್ಲೇ ನನ್ ವಾಯ್ಸ್ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಸರಿ, ಲಿಪ್ ಸಿಂಕು ಮಾಡ್ಲಿಲ್ಲ. ಲಿರಿಕ್ಸ್ ಜ್ಞಾಪಕ ಇರ್ಲಿಲ್ಲ, ಏನ್ ಮಾಡೋದು. ಬಟ್ ಜ್ಞಾಪಕ ಇರ್ಬೇಕಾಗಿದ್ ವಿಷಯ ಎಲ್ಲ ಚೆನ್ನಾಗ್ ಜ್ಞಾಪಕ ಇದೆ. ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ತುಂಬಾ ಒಳ್ಳೆ ಸ್ನೇಹಿತೆ. ಓಕೆ. ಅವಳು ಒಳ್ಳೆ ಗಾಯಕಿ ಕೂಡ. ಓಹೋ. ಅಂಡ್ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಆಲ್ಸೋ. ಆಲ್ ಇನ್ ಒನ್ ಅವಳು. ಅಂಡ್ ಬಿಂದಾಸ್ ಕ್ಯಾರೆಕ್ಟರ್. ನನ್ ಮೆಮೊರಿ ಗಜನಿ ತರ ಆಗ್ತದೆ. ಹಂಗಾಗಿ ವೆಲ್ಕಮ್ ಮಾಡೋಣ ರಜನಿ. ಭಯ ಆಗ್ತದೆ. ಪಟಾಕಿ ಯಾವಾಗ ಸಿಡಿಯುತ್ತೆ ಅದು. ಡೋಂಟ್ ವರಿ, ನಾವು ನೀವು ಮಾಡೋ ಅಡ್ಗೆನ ಟೇಸ್ಟ್ ಮಾಡ್ಬಿಟ್ಟು ಪಟ್ ಅಂತೀವಿ. ಸರಿ, ಎಲ್ಲ ಓಕೆ. ಹೆಲೋ, ಹಾಯ್, ನಮಸ್ಕಾರ, ಸಮಾಧಿಕ ಅದೆಲ್ಲ ಕೇಳಿದ್ವಿ. ಇದೇನು ಮಿಯಾವ್ ಮಿಯಾವ್? ಜನ ಚೇಂಜ್ ಕೇಳ್ತಾರಲ್ಲ, ಸೊ ಹಾಗೆ ನಾವೇ ಚೇಂಜ್ ಕೇಳ್ತೀವಿ. ಚಿಲ್ಡ್ರ ಅಲ್ಲ, ಗೊತ್ತಾಯ್ತು. ಬೌ ಆಗಿರ್ಬೋದಾಗಿತ್ತು. ವೈ ಮಿಯಾವ್ ಮಿಯಾವ್? ಅವಳೇ ಹೇಳ್ತಾಳೆ. ಯಾಕಂದ್ರೆ ನನ್ಗೆ ಇವಳು ನೋಡಿದಾಗೆಲ್ಲ ಒಂದು ಪುಟ್ಟು ಬೆಕ್ಕು ಮರಿ ನೆನಪಾಗತ್ತೆ. ಸೊ ಆಲ್ವೇಸ್ ಐ ಕಾಲ್ ಹರ್ ಬೆಕ್ಕು ಅಂತಾನೆ ನಾನು ಕರೆದು. ಇವನ್ ನನ್ನ ಫೋನಲ್ಲೂ ಅಷ್ಟೇ ಅರ್ಚನಾ ಉಡುಪ ಅಂತಿಲ್ಲ, ಬೆಕ್ಕು ಅಂತಾನೆ ನಾನು ಫೀಡ್ ಮಾಡಿಟ್ಟಿರೋದು. ಇವನ್ ಫಾರ್ ಹಿಸ್ ಹಸ್ಬೆಂಡ್ ರಂಗ ಬೆಕ್ಕು ಅಂತ ಇಟ್ಟಿರೋದು. ಸೊ ಹಂಗ್ ನೋಡಕ್ ಹೋದ್ರೆ ಪರ್ಸನಲ್ ಕೋಗಿಲೆ ಬದಲು ಪರ್ಸನಲ್ ಬೆಕ್ಕು ಅಂತ ಕರಿಬೇಕು. ಸ್ವೀಟ್ ಬೆಕ್ಕು ಮರಿ ಫಾರ್ ಮಿ. ಇವತ್ತು ಕಸ್ಟಮೈಸ್ಡ್ ಆಗಿ ಸ್ಪೆಷಲಿ ನಮ್ಮ ಅರ್ಚನಾಗೋಸ್ಕರ ಏನನ್ ತಯಾರಿ ಮಾಡ್ತಾ ಇದೀರಾ? ಮ್ಯಾಕರೋನಿ ಪಾಯಸ ಮಾಡ್ತಾ ಇದ್ದೀನಿ ಅರ್ಚನಾಗೋಸ್ಕರ. ಮ್ಯಾಕರೋನಿ ಪಾಯಸ? ಎಸ್. ಮತ್ತೆ ಇನ್ನೊಂದು ವಿಶೇಷವಾದ ಡಿಶ್ ಇದು. ಇನ್ ಎಲ್ಲೂ ಕೇಳಿರಕ್ ಸಾಧ್ಯನೇ ಇಲ್ಲ. ನಾನೇನೋ ಪಾಸ್ತಾ, ರೆಗ್ಯುಲರ್ ಇಟಾಲಿಯನ್ ಕ್ವಿಝೀನ್ ಅಂತ ಅನ್ಕೊಂಡೆ. ನೋಡಿದ್ರೆ ಮ್ಯಾಕರೋನಿ ಪಾಯಸ. ಓಕೆ, ಸೊ ಹಂಗಂದ್ರೆ ಒಂದ್ ರೌಂಡ್ ಏನೇನೆಲ್ಲ ಬೇಕಿದಕ್ಕೆ ಅಂತ ಚೆಕ್ ಮಾಡೋಣ. ಎಸ್ ರಜಿನಿ, ಹೇಳಿ. ಬೇಕಾಗಿರೋದು ಮ್ಯಾಕರೋನಿ. ಓಕೆ. ಆಮೇಲೆ ಒಂದ್ ಬೌಲ್. ಓಕೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ದೆನ್ ವೆನಿಲಾ ಸ್ಟಿಕ್ಸ್ ಜಸ್ಟ್ ಸ್ಮೆಲ್ ಮಾಡಿ ನೋಡಿ. ವಾವ್, ಗಮ್ಮಂತಿದೆ. ಯೂಶಲಿ ಎಲ್ಲ ಸ್ಪೈಸಿ ಶಾಪ್ಸ್ ಅಲ್ಲಿ ಸಿಗಲ್ಲ ನಮ್ಗೆ. ಇಟ್ಸ್ ವೆರಿ ಸ್ಪೆಷಲ್. ಮತ್ತೆ ಮಡಿಕೇರಿಯಿಂದ ಸಿಗುತ್ತೆ, ಮಡಿಕೇರಿ ಕೂರ್ಗು. ಬಟ್ ಎಕ್ಸ್ಕ್ಲೂಸಿವ್ ಸ್ಪೈಸ್ ಶಾಪ್ ಅಲ್ಲಿ ಮಾತ್ರ ಸಿಕ್ಕತ್ತೆ ಇದು. ಇದು ಬಾದಾಮಿ, ಗೋಡಂಬಿ, ಏಲಕ್ಕಿ ಪೌಡರ್, ಓಕೆ, ಸ್ವಲ್ಪ ತುಪ್ಪ, ಗಾರ್ನಿಶ್ಗೆ ದ್ರಾಕ್ಷಿ, ಸಕ್ಕರೆ ಮತ್ತೆ ಹಾಲು ಅಷ್ಟೇ. ಗಸೆ. ಸೂಪರ್. ಇದು ನೋಡಕ್ಕೆ ಸಿಂಪಲ್ ಆಗಿದೆ, ಮಾಡೋದು ಸಿಂಪಲ್. ಆಕ್ಚುಲಿ ಕುಕ್ ಮಾಡಕ್ ಮುಂಚೆನೆ ಘಮ ಹೊಡಿತಾರೆ. ವೆನಿಲಾ ಸ್ಟಿಕ್ಸ್ ಅದು ಎಸೆನ್ಸ್. ಯೂಶಲಿ ವೆನಿಲಾ ಎಸೆನ್ಸ್ ಕೇಳಿರ್ತೀರಾ, ಸ್ಟಿಕ್ಸ್ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಫ್ಲೇವರ್. ಚಕ್ಕೆ ಅನ್ಕೊಂಡೆ ನಾನು ಅದೇ ಅನ್ಕೊಂಡೆ. ವೆನಿಲಾ ಸ್ಟಿಕ್ಸ್ ಇದರಲ್ಲಿ ಬರೀ ಪಾಯಸನೇ ಅಲ್ಲ, ಇವನ್ ಮಿಲ್ಕ್ ಶೇಕ್ಸ್, ಐಸ್ ಕ್ರೀಮ್ಸ್ ಎಲ್ಲ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿಂದ ಆರಂಭ? ಫಸ್ಟ್ ನಾವು ಒಂದು ಪಾತ್ರೆ ಇಟ್ಕೊಂಡು ಮ್ಯಾಕರೋನಿ ಕಾಯಿಸ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಹಾಗೆ ಸೈಮಲ್ಟೇನಿಯಸ್ಲಿ ಹಾಲನ್ನು ಕುದಿಸ್ಕೊಳ್ಳೋಣ, ಬಾಯ್ಲ್ ಮಾಡೋಣ. ಸೊ ನೀವು ಅದ್ಭುತವಾಗಿ ಹಾಡ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಡಿಸ್ತೀವಿ ಸ್ವಲ್ಪ ಹೊತ್ತಲ್ಲಿ. ಸ್ವಲ್ಪ ನೀರ್ ತಗೊಳ್ತೀನಿ. ಓಕೆ. ಇದಕ್ಕೆ ಹಾಲು ಹಾಕೊಳ್ತೀನಿ. ಒಂದ್ ಸೈಡ್ ಅಲ್ಲಿ ಹಾಲು ಕಾಯಿಸ್ಕೋಬೇಕು. ಹೌದು. ಇನ್ನೊಂದ್ ಸೈಡ್ ಅಲ್ಲಿ ಮ್ಯಾಕರೋನಿನ ಬೇಯಿಸ್ಕೋಬೇಕು. ಹೌದು. ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ. ಸೊ ಹಾಲು ಮ್ಯಾಕ್ರೋನಿದು ಅಳತೆ ಎಷ್ಟಿರುತ್ತೆ? ಯೂಶಲಿ ಡಬಲ್. ಓಕೆ, ಡಬಲ್. ಬಟ್ ಅದು ಹಾಲು ಕಡಿಮೆ ಆಗಿ ಹಿಂಗ್ಬೇಕು. ಹಾಲು ಕುದ್ದಿ ಸ್ವಲ್ಪ ಹಾಲು ಹಿಂಗ್ಬೇಕು. ಸೊ ಒಂದ್ ಬೌಲ್ ಮ್ಯಾಕ್ರೋನಿ ಅಂದ್ರೆ ಹೌದು, 2 ಬೌಲ್ ಹಾಲು, 2 ಬೌಲ್ ಹಾಲು ಹಾಕ್ಬೇಕು. ಬಟ್ ಹಾಲು ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ಬೇಕು. ಗೊತ್ತಾಯ್ತು. ಓಕೆನಾ? ಇದಕ್ಕೊಂದು ಮುಚ್ಚಳ ಕೊಡಿ, ಸೊ ದಟ್ ಬೇಗ ಕುಕ್ ಆಗುತ್ತೆ ಮ್ಯಾಕ್ರೋನಿ. ಇದು ಬೇಗ ಸ್ವಲ್ಪ ಟೈಮ್ ಆಗತ್ತೆ. ಹೌದು. ಹಾಲು ಕುದಿಯಕ್ ಸ್ವಲ್ಪ ಟೈಮ್ ಆಗತ್ತೆ. ಹೌದು. ನಿಮ್ಮಿಬ್ರು ಫ್ರೆಂಡ್ಶಿಪ್ ಎಲ್ಲಿ ಬಾಯ್ಲಿಂಗ್ ಆಯ್ತು, ಯಾವಾಗ ಬಾಯ್ಲ್ ಆಯ್ತು? ಖಂಡಿತ. ಅದಕ್ಕೆ ಮುಂಚೆ ಒಂಚೂರು ತುಪ್ಪ ಹಾಕ್ಬಿಡ್ತೀನಿ ಇದಕ್ಕೆ. ಶ್ಯೂರ್.
1 ಟೀ ಸ್ಪೂನ್ ತುಪ್ಪ. ಓಕೆ. ಸ್ವಲ್ಪ ಹಾಕೋದು ಅಷ್ಟೇ. ಹಾ. ಫಸ್ಟ್ ಟೈಮ್ ನಾನು ಅರ್ಚನಾನ್ ಮೀಟ್ ಮಾಡಿದ್ದು ಒಂದು 10 years ಬ್ಯಾಕ್ SP ಪ್ರೋಗ್ರಾಮ್ ಅಲ್ಲಿ ಮೀಟ್ ಮಾಡಿದ್ದೆ. ಓಕೆ. ಆಗ ಇಷ್ಟು ಕ್ಲೋಸ್ ಆಗಿರ್ಲಿಲ್ಲ ನಾವು, ಜಸ್ಟ್ ಪರಿಚಯ ಅಷ್ಟೇ. ನಾನು ಅವಳು ಸೆಲೆಬ್ರಿಟಿ ಸಿಂಗರ್, ದೊಡ್ಡ ಸಿಂಗರು ಆ ತರ ಎಲ್ಲ ಮೈಂಡ್ ಅಲ್ಲಿ ಇತ್ತು. ಹಲೋ ಹಲೋ. SP ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ದ ಗ್ರೇಟ್ ಲೆಜೆಂಡರಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಹೌದು. ಓ ವಾವ್. ಓಕೆ. ಇವಳು ಸೋ ಕಾಲ್ಡ್ ದೊಡ್ಡಪ್ಪ. ಓಕೆ. ಇವಳು ದೊಡ್ಡಪ್ಪ ಅಂತಾನೆ ಕರೆಯೋದು ಅವ್ರನ್ನ. ಈ ವಿಷಯ ಸುಮಾರು ಜನರಿಗೆ ಗೊತ್ತಿರಲ್ಲ. ಸೊ ದತ್ತು ಮಗಳು ಅಂತಾರ. ದಟ್ಸ್ ವಾಟ್ ಹಿ ಸೇಸ್. ಆ ಪ್ರೋಗ್ರಾಮ್ ಅಲ್ಲಿ ಒಟ್ಟಿಗೆ ಹಾಡ್ತಾ ಇದ್ವಿ. ಆಮೇಲೆ ಇತ್ತೀಚೆಗೆ ಒಂದು 6-7 years ಇಂದ ವಿ ಬಿಕೇಮ್ ವೆರಿ ಕ್ಲೋಸ್. ಆಮೇಲೆ ಇವಳು ಪರಿಚಯ ಆಗಿ 3-4 ವರ್ಷ ಆದ್ಮೇಲೆ ಒಂದು ಔಟ್ ಸ್ಟೇಷನ್ ಪ್ರೋಗ್ರಾಮ್ ಹೋಗಿದ್ವಿ. ಓಕೆ. ಆಗ ಹೋಲ್ ನೈಟ್ ವಿ ವರ್ ಜಸ್ಟ್ ಟಾಕಿಂಗ್. ಆಗ ಒಂದ್ ಸ್ವಲ್ಪ ಓಪನ್ ಅಪ್ ಆದ್ವಿ, ಇಬ್ರು ಮಾತಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ವ್ಯೂಸ್ ಎಲ್ಲಾನು. ಆಗಿಂದ ಸ್ವಲ್ಪ ಕ್ಲೋಸ್ ಆಗ ಸ್ಟಾರ್ಟ್ ಆಯ್ತು. ನೀವು ಅರ್ಚನಾ ಪಕ್ಕ ಇದ್ದಾಗ ಯಾವಾಗಾದ್ರೂ ಜೀವ ಹೋಗೋ ಪರಿಸ್ಥಿತಿ ಯಪ್ಪ ದೇವ್ರೆ ಅಂತ ಅನ್ಸಿದ್ದು ಉಂಟಾ? ಹಾ, ಖಂಡಿತ ಇದೆ ಅಂತ ಸಿಚುಯೇಷನ್ಸ್. ನಾನು ಈ ಕಡೆ ತಿರ್ಕೊಂಡು ಹೇಳ್ತೀನಿ. ಪಾಪ ಬೆಕ್ಕು ಅಂದ್ರೆ ಬೆಕ್ಕು ಇಂಥ ಕೆಲಸ ಎಲ್ಲ ಮಾಡಿದ್ಯಾ? ಹಾ ಹೌದು. ಬೆಕ್ಕು ಅಷ್ಟೇ ಅದ್ ಅನ್ಕೊಳ್ಳುತ್ತೆ ನಾನು ಕಣ್ಮುಚ್ಕೊಂಡು ಹಾಲ್ ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಪಕ್ಕದಲ್ಲಿರೋರು ಜೋರಾಗಿ ಗೊತ್ತಾಗ್ತಾರೆ. ಸೊ ಇದು ಪರಿಚಯ ಬೆಕ್ಕು. ಹೌದು ಹೌದು ಹಾಗೆ. ಐ ಥಿಂಕ್ ಶಿ ಇಸ್ ಟಾಕಿಂಗ್ ಅಬೌಟ್ ಮೈ ಡ್ರೈವಿಂಗ್. ಎಸ್, ಎಕ್ಸಾಕ್ಟ್ಲಿ, ಶಿ ಗಾಟ್ ಇಟ್. ಎಂತ ಪರಿ ಡ್ರೈವಿಂಗ್ ಮಾಡ್ತಾಳೆ ಅಂದ್ರೆ ಪಕ್ಕದಲ್ಲಿ ಹೋಗೋರು ಆ ಕಡೆ ಈ ಕಡೆ ಇಟ್ಕೊಂಡು ಅಪ್ಪ ಮನೆಗೆ ಹೋಗಿ ಸೇರ್ತೀವಲ್ಲ ಆತರ ಜೀವ ಇಟ್ಕೊಂಡು ಕುತ್ಕೋಬೇಕು. ಆ ಪರಿ ಫಾಸ್ಟ್ ಡ್ರೈವಿಂಗ್ ಅವಳದು. ರ್ಯಾಶ್ ಅಲ್ಲ, ಫಾಸ್ಟ್ ಡ್ರೈವಿಂಗ್. ಒಂದ್ಸತಿ ಮೈಸೂರು ರೋಡಲ್ಲಿ ಬರ್ತಾ ಇದ್ವಿ. ಯಾರಿಗೂ ಹೇಳ್ಬಿಡಿ, ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಅಸ್. ಎಸ್, ನಾಟ್ ಟು ಅರ್ಚನಾ ಪ್ಲೀಸ್. ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಯೂಶಲಿ ಒಂದಿದೇನಂದ್ರೆ ಅವಳು ಜಾಸ್ತಿ ಓವರ್ಟೇಕ್ ಮಾಡೋದು ಅವಳಿಗೆ ಇಷ್ಟ ಆಗಲ್ಲ. ಎಲ್ಲ ನಾನು ಹಿಂದೆ ಇರ್ಬೇಕು, ಎಲ್ಲ ಅವಳಿಂದ ಇರ್ಬೇಕು, ಅವಳು ಮಾತ್ರ ಮುಂದೆ ಇರ್ಬೇಕು. ಎಲ್ಲ ಅವಳಿಂದ ಇರ್ಬೇಕು, ಅವಳು ಮಹಾರಾಣಿ ತರ ಮುಂದೆ ಹೋಗ್ಬೇಕು. ಯಾರು ಒಬ್ರು ಓವರ್ಟೇಕ್ ಮಾಡಿದ್ರೆ ಅವಳಿಗೆ ಒಂಥರ ಸ್ಟಾರ್ಟ್ ಆಗ್ಬಿಡ್ತಿತ್ತು. ನೋ ಐ ನೀಡ್ ಟು ಬೀಟ್ ಹಿಮ್ ಅನ್ನೋ ತರ. ಹಾಗೆ ಒಂದು 7 ತರನೇ ಕ್ಯಾರೆಕ್ಟರ್ ಇರೋ ಒಬ್ಬ ಬಸ್ ಡ್ರೈವರ್ ಇದ್ದ ಹಿಂದೆಗಡೆ KSRTC. ಎಂತ ಸ್ಪೀಡಲ್ಲಿ ಬಂದ ಅಂತಂದ್ರೆ ಇವಳೇ ಒಂದ್ ಸ್ವಲ್ಪ ಭಯ ಬೀಳ್ಬೇಕು. ಆ ಸ್ಪೀಡಲ್ಲಿ ಬಂದು ಓವರ್ಟೇಕ್ ಮಾಡ್ಕೊಂಡ್ ಬಂದ್ಬಿಟ್ಟ. ಇವಳಿಗೆ ಅದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಮಾಡಿ ಅಡ್ಡ ಬಂದ್ ನಿಲ್ಸಿ ಓವರ್ಟೇಕ್ ಮಾಡ್ದ. ಇವಳೇನ್ ಮಾಡ್ದ, ಸೀಟ್ ಬೆಲ್ಟ್ ಹಚ್ಚು. ನನ್ಗೆ ಅರ್ಥ ಆಗ್ಲಿಲ್ಲ ಏನಕ್ಕೆ ಹೇಳ್ತಾರೆ ಅಂತ. ಆಯ್ತು, ಸೀಟ್ ಬೆಲ್ಟ್ ಹಾಕೊಂಡಿದ್ದೆ ತಡ. ಸ್ಟಾರ್ಟ್ ಮಾಡಿದ್ಲು, ಅವ್ನು ಓವರ್ಟೇಕ್ ಮಾಡಿ ಫುಲ್ ಹೋಗ್ಬಿಟ್ಟು ನಿಲ್ಸ್ಬಿಟ್ಲು. ಆಲ್ಮೋಸ್ಟ್ ಬ್ರೇಕ್ ಹಾಕಿ ಸ್ಲೋ ಮಾಡ್ಬಿಟ್ಲು. ಓ ಮೈ ಗಾಡ್. ಅವ್ನು ಅಲ್ಲಿಂದ ಬಂದವ್ರು ಅಷ್ಟು ಫಾಸ್ಟ್ ಬಂದ ಸಡನ್ ಆಗಿ ಸ್ಲೋ ಮಾಡ್ದ. ಈಗ ನೋಡು ಮಜಾ, ಅವ್ನ್ ಬ್ರೇಕ್ ಹಾಕ್ಬೇಕು ಅಂತ. ಅಲ್ಲಿ ಆಮೇಲೆ ಅಂತೂ ಅವನಿಗೆ ನಮ್ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅವನಿಗೆ ಓವರ್ಟೇಕ್ ಮಾಡಕ್ಕೆ ಬಿಡ್ಲಿಲ್ಲ. ಅದೊಂದ್ ಚಮಕ್ ಕೊಟ್ಟಿದ್ಲು ಅವಳನ್ಗೆ. ಬೇಡ ವೀಕ್ಷಕರೇ, ಇದನ್ನೆಲ್ಲ ಫಾಲೋ ಮಾಡಬೇಡಿ. ಬರೀ ಅಡಿಗೆ ಇನ್ಸ್ಟ್ರಕ್ಷನ್ಸ್ ಇದನ್ನ ಫಾಲೋ ಮಾಡಿ. ಅರ್ಚನಾ ಹಾಡನ್ನ ಫಾಲೋ ಮಾಡಿ. ಈ ಡ್ರೈವಿಂಗು, ರ್ಯಾಶ್ ಡ್ರೈವಿಂಗ್, ನಾನು ವೆರಿ ಸೇಫ್ ಡ್ರೈವರ್ ಅದನ್ನೇ ಹೇಳಲಿಲ್ಲ. ರ್ಯಾಶ್ ಅಲ್ಲ, ಫಾಸ್ಟ್ ಅಷ್ಟೇ, ರ್ಯಾಶ್ ಇಲ್ಲ. ಓಕೆ, ಫಾಸ್ಟ್ ಡ್ರೈವಿಂಗು ಇದನ್ನೆಲ್ಲ ದಯಮಾಡಿ ಫಾಲೋ ಮಾಡಬೇಡಿ. ಡಿಸ್ಕ್ಲೇಮರ್ ಹೇಳ್ಬಿಟ್ಟಿದೀವಿ, ಹಾಕ್ಬಿಡಿ, ನಾವು ಜವಾಬ್ದಾರರಲ್ಲ. ಗಸಗಸೆ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ. ಎಷ್ಟು, ಒಂದು ಅರ್ಧ ಬಟ್ಲು ಗಸಗಸೆ? ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೆ. 4 ಟೀ ಸ್ಪೂನ್? ಹಾ ಹೌದು, ಗಮ್ ಅನ್ಬೇಕು. ಸ್ವಲ್ಪ ಡಾರ್ಕ್ ಬ್ರೌನ್ ಆಗ್ಬೇಕಾ ಗಸಗಸೆ? ಡಾರ್ಕ್ ಬೇಡ, ಲೈಟ್ ಆಗಾದ್ರೂ ಪರವಾಗಿಲ್ಲ. ಸಿಮ್ಮಲ್ಲಿ ಇಟ್ಟು ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗತ್ತೆ. ತುಂಬಾ ಜೋರಾಗಿ ಇಟ್ರೆ ಅದು ಬ್ಲಾಕ್ ಆಗ್ಬಿಟ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಸೊ ಎಲ್ಲಾರ್ಗು ನೀವೇ ಪ್ರಶ್ನೆ ಕೇಳ್ತೀರಾ, ನೀವ್ ಅಡ್ಗೆ ಮಾಡ್ತೀರಾ? ಅಫ್ಕೋರ್ಸ್, ಪ್ರತಿ ದಿನ. ಮಾತಲ್ಲಿ ಕನ್ಸಲ್ಲಿ ನಮ್ ವೀಕ್ಷಕರು ಪ್ರತಿದಿನ ಅಡ್ಗೆ ಮಾಡ್ತಾರೆ. ನಮ್ ಹೆಸರು ತಗೊಂಡ್ ಅಡ್ಗೆ ಮಾಡ್ತಾರೆ. ನೀವ್ ಅಡ್ಗೆ ಮಾಡಿದ್ರೆ ನಾವ್ ಮಾಡ್ದಂಗೆ, ನೀವ್ ಊಟ ಮಾಡಿದ್ರೆ ನಾವ್ ಮಾಡ್ದಂಗೆ. ಆತರ ಲವ್ ನಮ್ಮಿಬ್ರಿಗೂ. ಓ ವೆರಿ ಗುಡ್. ಸೊ ಈ ಕಡೆ ಮ್ಯಾಕ್ರೋನಿ ಹಾಕ್ತಾ ಇದೆ. ಇಲ್ಲಿ ಹಾಲು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದ್ ಸ್ವಲ್ಪ ಶುಗರ್ ಹಾಕೊಳ್ಳೋಣ. ಓಕೆ, ಹಾಕೊಳ್ಳೋಣ. ಸಕ್ಕರೆ ಹಾ, ಸ್ವಲ್ಪ ಜಾಸ್ತಿ ಕಷ್ಟು. ಹೌದು, ಸ್ವಲ್ಪ ಶುಗರ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ ಸ್ವಲ್ಪ ಹಾಕೊಳ್ಳೋಣ. ಹಾ, ಬಾದಾಮ್ ಹಾಕೊಳ್ಳೋಣ ಅದಕ್ಕೆ. ಫುಲ್ ಬಾದಾಮ? ಹಾ, ಫುಲ್. ಓಕೆ, ಬಾದಾಮಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ನಿಮ್ಮಿಷ್ಟ. ಪಾರ್ಟಿ ಒಳ್ಳೇದು. ಮರು ಜಾಸ್ತಿ ಇರೋರು ಒಂದ್ ಎಕ್ಸ್ಟ್ರಾ ಹಾಕೊಳ್ಳಿ. ಹಾ, ನೆಕ್ಸ್ಟ್ ಈಗ ಗೋಡಂಬಿ ಹಾಕೋಣ. ಮೈ ಫೇವ್ರೇಟ್. ಓ ಹೌದಾ? ನಾಟ್ ಮೈ ಫೇವ್ರೇಟ್. ಅಯ್ಯೋ, ಹೌದಾ? ಹಾ, ಒಂದ್ ಕೆಲಸ ಮಾಡೋಣ. ಶ್ರುತಿಗೋಸ್ಕರ 2 ಎಕ್ಸ್ಟ್ರಾ ಹಾಕ್ತೀನಿ. ಓಕೆ. ಆಮೇಲೆ ಅರ್ಚನೆಗೋಸ್ಕರ 1 ಎಕ್ಸ್ಟ್ರಾ ತೆಗಿತೀನಿ. ಎಂತ ಫ್ರೆಂಡ್. ಓಕೆ, ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಓಕೆ, ಮೀನ್ ವೈಲ್ ಇದನ್ನ ಆಫ್ ಮಾಡೋಣ. ಈಗ ಆಗಿದೆ. ಮ್ಯಾಕ್ರೋನಿ ರೆಡಿನಾ? ಹಾ, ಮ್ಯಾಕ್ರೋನಿ ಇವಾಗ ಬೆಂದಿದೆ. ಈಗ ಇದನ್ನ ಸ್ಟ್ರೈನ್ ಔಟ್ ಮಾಡ್ಬೇಕು. ಹಾ, ಜಾಸ್ತಿ. ವಾವ್, ಇದು ವೈಟ್ ಅಂಡ್ ಸಾಫ್ಟ್. ಹಾ, ನೀರೆಲ್ಲ ತೆಗಿಬೇಕಲ್ವಾ? ಹಾ, ಸ್ಟ್ರೈನ್ ಮಾಡ್ಬೇಕು. ಇದು ಬೇಗ ಬೆಂದೋಗುತ್ತೆ, ಒಂದು 15-20 ಮಿನಿಟ್ಸ್ ಅಲ್ಲಿ.
ಹರಟೆ ಹೊಡಿಯೋಷ್ಟ್ರಲ್ಲಿ ಒಂದ್ 2 ವಿಚಾರದ ಬಗ್ಗೆ ಹರಟೆ ಹೊಡಿಯೋಷ್ಟ್ರಲ್ಲಿ ಇದು ಬೆಂದೋಗುತ್ತೆ. ಹರಟೆ ಅಂದಿದ ತಕ್ಷಣ ಹೊಡೆಯೋಣ ಬನ್ನಿ ಹರಟೆ. ಇದನ್ನ ನೋಡಿದ್ರೆ ನನಗ್ ವಿಸಿಲ್ ಹೊಡಿಬೇಕು ಅನ್ಸುತ್ತೆ. ಆದ್ರೆ ನೀವಿಬ್ರು SPB ಸರ್ ಕಾರ್ಯಕ್ರಮದಲ್ಲಿ ಅವ್ರು ಹಾಡುವಾಗ ಎಸ್ಪೆಷಲಿ ಹೌದು ಜನಗಳ ಜೊತೆ ಸೇರ್ಕೊಂಡು ಗುಂಪಲ್ ಗೋವಿಂದ ಅಂತ ವಿಸಿಲ್ ಎಲ್ಲ ಹೊಡಿತಿದ್ರಂತೆ. ಹೌದು ಹೌದು ಅವ್ಳು ಸಖತ್ ವಿಜಿಲ್ ಹೊಡಿತಾಳೆ. ಸೀರಿಯಸ್ಲಿ? ಎಸ್. ಕಮಾನ್ ಕಮಾನ್. ಅರ್ಚನಾ ಹೊಡಿ ಒಂದು. ಡಿಡ್ ಯು ಸೀ ದಟ್? ಎಸ್, ನಾವಿಬ್ರು ವಿಜಿಲ್ ಹೊಡಿತೀವಿ. ಸರ್ದ ಸಾಂಗ್ಸ್ ಏನೋ ತುಂಬಾ ಇಷ್ಟ ಆಯ್ತು ಅಂದ್ರೆ ಬ್ಯಾಕ್ ಸ್ಟೇಜ್ ಇಂದ ಇಬ್ರು ಆ ಕಡೆ ಈ ಕಡೆ ಎತ್ಕೊಂಡು ವಿಜಿಲ್. ನಿಮ್ಗೂ ಬರುತ್ತಾ ವಿಸಿಲ್ ಹೊಡಿದು? ಹೊಡಿರಿ ಮತ್ತೆ ನೀವು. ತುಂಬಾ ದಿನದಿಂದ ನಮ್ಮ ಡಾಕ್ಟರ್ SPB ಅವರ ಕಾನ್ಸರ್ಟ್ ನೀವಿಬ್ರು ಹೋಗಿಲ್ಲ, ವಿಸಿಲ್ ಹೊಡೆದಿಲ್ಲ, ಅದಕ್ಕೆ ಹಿಂಗ ಆಗಿರೋದು. ಬಟ್ ಅರ್ಚನಾ, ಸುಮಾರು ಹುಡುಗರು ನಿಮ್ಮನ್ನ ನೋಡಿ ವಿಸಿಲ್ ಕಲ್ತು ಹೊಡೆದಿರ್ತಾರೆ ಗ್ಯಾರಂಟಿ. ಏನಪ್ಪ ಗೊತ್ತಿಲ್ಲ. ಡೆಮೋ ಕೊಡಿ. ಕೊಡ್ಲಾ? ಬೇರೆ ತರ ಕೊಡ್ಲಾ? ಬೇರೆ ತರ. ನೀವು ಹಾಕಿರೋ ಈ ಬಟ್ಟೆಗೂ ನೀವು ಹೊಡಿತಿರೋ ವಿಸಿಲ್ಗೂ ಪರ್ಫೆಕ್ಟ್ ಸಿಂಕ್ ಆಗಿದೆ. ನನ್ನ ಲೈಫಿನ ಒಂದು ಗೋಲ್ ವಾಸ್ ಈ ತರ ಹುಡುಗರ ತರ ವಿಸಿಲ್ ಹೊಡಿಬೇಕು ಅಂತ. ಅಡಿಗೆ ಕಲಿತೀನೋ ಇಲ್ವೋ, ವಿಸಿಲ್ ಹೊಡಿಯೋದು ಕಲಿತೀನಿ. ಹಾಡ್ ಕಲಿತೀನೋ ಇಲ್ವೋ, ಅರ್ಚನಾ ನಿಮ್ಮಿಂದಾನೇ ವಿಸಿಲ್ ಹೊಡಿಯೋದು ಕಲಿತೀನಿ. ಕಮಿಂಗ್ ಫಾರ್ ವಿಸ್ಲಿಂಗ್ ಕ್ಲಾಸಸ್. ಎಸ್ ಶಿಷ್ಯೆ. ಸೊ ಇದಾಗಿದೆ ಈಗ. ಓಕೆ, ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಗಸಗಸೆ, ಬಾದಾಮಿ, ಗೋಡಂಬಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಇಲ್ದೆ, ತುಪ್ಪ ಇಲ್ದೆ ಹೌದು ಅದನ್ನ ಮಿಕ್ಸಿಗೆ ಹಾಕ್ಬೇಕು. ಹೌದು, ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಗಸಗಸೆ ಗ್ರೈಂಡ್ ಆಗಲ್ಲ. ಓಕೆ, ಪುಡಿ ಆಗಲ್ಲ. ಅಂಡ್ ಈ ಬಾದಾಮಿ ಗೋಡಂಬಿಲಿ ಆಯಿಲ್ ಇದ್ದೇ ಇರುತ್ತಲ್ಲ ಅಲ್ವಾ? ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಓಕೆ, ಒಂದು ಸಣ್ಣ ಚಮಚದಲ್ಲಿ ಏಲಕ್ಕಿ ಪುಡಿ ಸ್ವಲ್ಪ ಸಾಕು. ಏನಕ್ಕಂದ್ರೆ ನಾವು ಆಲ್ರೆಡಿ ಇಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದೀವಿ. ಹೌದು, ಕರೆಕ್ಟ್. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಕಮಾನ್. ಆಗಿದೆ. ಸೂಪರ್. ಇವಾಗ ಅದನ್ನ ತೆಗ್ದು ಏನ್ ಮಾಡ್ಬೇಕು? ಏನಿಲ್ಲ, ಅದನ್ನ ತೆಗೆದು ಸೈಡ್ ಅಲ್ಲಿ ಇಟ್ಕೊಳ್ಳೋದು. ಇದು ಬೇಯಿಸಿರೋ ಮ್ಯಾಕ್ರೋನಿನ ಸುಮ್ಮನೆ ಸೈಡ್ ಅಲ್ಲಿ ಇಟ್ಕೊಳಕ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತ? ಸದ್ಯಕ್ಕೆ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಅಂತ. ಸದ್ಯಕ್ಕೆ ಸೈಲೆಂಟ್ ಆಗಿ ಸೈಡ್ ಗಿಡಿ. ಬಾಯ್ ಜಿಪ್ಪು. ಕಮಾನ್. ಈಗ ಮ್ಯಾಕ್ರೋನಿನ ಇವಾಗ ಹಾಲೊಳಗಡೆ ಹಾಕ್ತಾ ಇದೀನಿ. ಓಕೆ, ಈಗ ಇದೊಂದ್ ಸ್ವಲ್ಪ ಕುದಿಬೇಕು. ಹಾಲು ಒಂದ್ ಕುದಿ ಬರೋ ತನಕ ಇದ್ರಲ್ಲಿ ಇಡೋಣ. ಓಕೆ, ನಂತರ ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದ್ರ ಮಧ್ಯೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋಣ, ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹ್ಯಾಪಿಯಾಗಿ ಕುದಿಲಿ ಅಂತ. ನಿಮ್ಮಿಬ್ರು ಫೇವ್ರೆಟ್ ಹಾಡನ್ನ ನೀವಿಬ್ರು ಜೊತೆಯಲ್ಲಿ ಹಾಡಿ. ಡೂ ಇಟ್. ಸೊ ಇವರಿಬ್ರಿಗೂ ಟ್ರೈನಿಂಗ್ ನಾನೇ ಕೊಟ್ಟಿದ್ದು. ನಿನ್ನೆ ಇಡೀ ರಾತ್ರಿ ನಮ್ಮ ಮನೆಗ್ ಬಂದು ಪ್ರಾಕ್ಟೀಸ್ ಮಾಡಿದ್ರು ಶಿಷ್ಯಗಳ. ಏನು ಸ್ವಲ್ಪ ಪರವಾಗಿಲ್ವಾ? ನೆಕ್ಸ್ಟ್ ಫಿಲಮ್ ಗ್ಲೆಮಲ್ಲಿ ಚಾನ್ಸ್ ಇದ್ರೆ ಕೊಡ್ಸಿ. ಗಸಗಸೆ ವಾಸನೆ ಏನ್ ಗಮ್ಮ ಅಂತದ. ಬೈ ದ ವೇ, ಗಸಗಸೆ ಜಾಸ್ತಿ ಹಾಕೊಂಡ್ರೆ ಗ್ಯಾರಂಟಿ ಚೆನ್ನಾಗಿ ಶವಾಸನ ಮಾಡ್ಬೋದು. ಸೊ ನೋಡಿ ಮಾಡಿ ಗಸಗಸೆನ ಹಾಕೊಳ್ಳಿ. ಈಗ ಹಾಕ್ತಾ ಇದೀನಿ ಪೌಡರ್ ಮಾಡಿರೋದು. ಅದು ಮಧ್ಯಾಹ್ನದ ಹೊತ್ತು ನಿದ್ದೆ ಬಗ್ಗೆ ಕೇಳ್ಬೇಕಾ? ಇಲ್ಲಿದ್ರೇನು ಬರುತ್ತೆ. ವಾರೇ ವಾರೇ ವಾ, ಟೂ ಗುಡ್. ಮಿಕ್ಸ್ ಮಾಡ್ಕೊಂಡ್ವಿ. ಓಕೆ, ಸೊ ಅದೆಲ್ಲ ತೆಗೆಸ್ಕೋಬೇಕಾಗುತ್ತೆ. ನನ್ನ ಪ್ರಕಾರ ಇದನ್ನ ಚಿಲ್ಡ್ ಆಗಿ ಕುಡಿಬಹುದು, ಗರ್ಮ ಗರಮಾಗ ಕುಡಿಬಹುದು. ಹೌದು, ಇದು ಪಾಯಸ ಆರಿದ ನಂತರ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 2 hours ನಂತರ ಕಪ್ಪಲ್ಲಿ ಹಾಕೊಂಡು ತಿನ್ಬಹುದು. ಕರೆಕ್ಟಾ? ಅದೊಂದು ಐಸ್ ಕ್ರೀಮ್ ತರ ಆಗೋಗತ್ತೆ. ವಾವ್, ಗಸಗಸೆ ಐಸ್ ಕ್ರೀಮ್. ದಿಸ್ ಇಸ್ 3 in 1. ಗಸಗಸೆ ಮ್ಯಾಕರೋನಿ ಐಸ್ ಕ್ರೀಮ್ ಆಗು ತಿನ್ಬೋದು, ಇಲ್ದಿದ್ರೆ ಗಸಗಸೆ ಮ್ಯಾಕ್ರೋನಿ ಪಾಯಸ ಆಗು ಕುಡಿಬಹುದು. ಸೊ ಇಲ್ಲಿ ನಾವು ಮೀನ್ ವೆಲ್ ಗಾರ್ನಿಶ್ಗೆ ಇದನ್ನ ಮಾಡ್ಕೊಳ್ಳೋಣ. ಹೌದಲ್ಲ, ದ್ರಾಕ್ಷಿನ ಬಿಟ್ಬಿಟ್ಟಿದೀವಿ. ಈಗ ತುಪ್ಪ ಹಾಕೋಣ ಒಂದು ಪ್ಯಾನ್ಗೆ. ಇಷ್ಟೊಂದು ತುಪ್ಪನ? ಪಾಯಸ ಅಂದ್ರೆ ತುಪ್ಪ ಇರ್ಬೇಕಲ್ಲ. ಓಕೆ, ಸೊ ಈ ತುಪ್ಪ ಒಂಚೂರು ಕಾಯ್ಲಿ. ಓಕೆ, ನಂತರ ಒಂದ್ ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡಿ ಅದಕ್ಕೆ ಹಾಕೋಣ. ನಂತರ ನಾವು ಏನ್ ಹೇಳಿದ್ರೆ ವೆನಿಲಾ ಎಸೆನ್ಸ್ ಅಂತಿದೆಯಲ್ಲ, ಇದನ್ನ ಹಾಕೋಣ. ಇದಕ್ಕೆ ಹಾಕೋಣ. ಸೂಪರ್. ಈ ವೆನಿಲಾ ಎಸೆನ್ಸ್ ನಾವು ಕುದಿತಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸದಲ್ಲಿ ಹಾಕ್ತಾ ಇದೀವಿ.
ಅಷ್ಟೇ ಸಿಂಪಲ್. ಇದು ಕಾದಿದ್ಯಾ ಇವಾಗ ತುಪ್ಪ? ಹಾ, ತುಪ್ಪ ಕಾದಿದೆ ಈಗ. ದ್ರಾಕ್ಷಿ ಹಾಕೋಣ. ಹಾ, ನಿಮಗ್ ದ್ರಾಕ್ಷಿ ಇಷ್ಟನಾ? ದ್ರಾಕ್ಷಿ ಹಾಕೊಳ್ಳಿ. ಗೋಡಂಬಿ ಇಷ್ಟನಾ? ಗೋಡಂಬಿ ಹಾಕೊಳ್ಳಿ. ಈಗ ಇದನ್ನ ಹಾಕೊಳ್ಳೋಣ. ಹಬ್ಬ. ಬ್ರಿಲಿಯಂಟ್. ಗೋಡಂಬಿ ದ್ರಾಕ್ಷಿ ಎರಡು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಿದೆ ಒಳಗೆ, ಯಾಕಂದ್ರೆ ಗಸಗಸೆ ಇದೆಯಲ್ಲ ಅದಕ್ಕೆ ಹಿಂಗ್ ಡ್ಯಾನ್ಸ್ ಮಾಡ್ತಿದೆ. ಗೋಡಂಬಿ ದ್ರಾಕ್ಷಿ ಇವಾಗ ನಾವು ಟೈಟ್ ಆಗ ಕಾಯ್ತಾ ಇದೀವಿ. ಎಸ್, ಆಲ್ಮೋಸ್ಟ್ ಈಸ್ ಡನ್ ಅನ್ಸುತ್ತೆ. ಆಫ್ ಮಾಡೋಣ. ಹಾ, ಗಸಗಸೆ ಮ್ಯಾಕ್ರೋನಿ ಪಾಯಸ ಬಾಯಲ್ಲಿ ಬೀಳ್ಬೇಕು ಅಂತ ಕಾಯ್ತಾ ಇದ್ದೀರಾ? ಇಂಗ್ರೀಡಿಯೆಂಟ್ಸ್ ಮತ್ತೊಮ್ಮೆ ನೋಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್. ಮ್ಯಾಕ್ರೋನಿ ಪಾಯಸ ಬೇಕಾಗಿರುವ ಸಾಮಗ್ರಿಗಳು: ಮ್ಯಾಕ್ರೋನಿ, ಗಸಗಸೆ, ಸಕ್ಕರೆ, ಯಾಲಕ್ಕಿ, ಬಾದಾಮಿ, ಗೋಡಂಬಿ, ಹಾಲು, ವೆನಿಲ್ಲಾ ಸ್ಟಿಕ್, ತುಪ್ಪ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಮ್ಯಾಕ್ರೋನಿ ಹಾಕಿ ಬೇಯಲು ಬಿಡಿ. ಮತ್ತೊಂದು ಪಾತ್ರೆಗೆ ಹಾಲು ಹಾಕಿ ಅದು ಕಾದ ಬಳಿಕ ಸಕ್ಕರೆ ಸೇರಿಸಿ ಅದು ಕರಗುವರೆಗೂ ಕೈಯಾಡಿಸ್ತೀರಿ. ಬಾಣ್ಲೆಗೆ ಗಸಗಸೆ ಹಾಕಿ ಹುರಿದುಕೊಂಡು ನಂತರ ಬಾದಾಮಿ, ಗೋಡಂಬಿ, ಯಾಲಕ್ಕಿ ಸಹ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಕುದಿತಿರೋ ಹಾಲಿಗೆ ಸೇರಿಸಿ ಬೇಯಿಸಿದ ಮ್ಯಾಕ್ರೋನಿ, ವೆನಿಲ್ಲಾ ಹಾಕಿ ಕುದಿಸಿದ ಬಳಿಕ ತುಪ್ಪದ ಬಟ್ಲಲ್ಲಿ ಹುರಿದುಕೊಂಡ ದ್ರಾಕ್ಷಿ ಹಾಕಿ ಕಲಸಿದ್ರೆ ಮ್ಯಾಕ್ರೋನಿ ಪಾಯಸ ತಯಾರು. ಡೋಂಟ್ ವರಿ, ಬರ್ತಾ ಇದೀವಿ. ಅವಾಗ್ಲಿಂದ ಕಾಯ್ತಾ ಇದೆ ಪಾಪ ಈ ಗಸಗಸೆ ಮ್ಯಾಕ್ರೋನಿ ಪಾಯಸ. ಪ್ಲೀಸ್ ನನ್ನ ಹೊಟ್ಟೆಗೆ ಬಿಟ್ಕೊಳ್ಳಿ ಅಂತ. ಇದನ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ರಜನಿ, ನಿಮ್ಮ ಅತಿ ಅದ್ಭುತವಾದ ಅಮೃತವಾದ ಹಸ್ತದಿಂದ ನಿಮ್ಮ ಕೈ ರುಚಿನೇ ಬೀಳಲಿ ಬಟ್ಲಲ್ಲಿ. ಶೋರ್. ಮ್ಯಾಕ್ರೋನಿ ಗಸಗಸೆ ಪಾಯಸ ಬಿತ್ತು ಬಿತ್ತು. ಇಲ್ಲ, ಗೋಡಂಬಿ ಬಿತ್ತು ಒಳಗಡೆ. ಓಹ್, ಗೋಡಂಬಿಸಿ. ದ್ರಾಕ್ಷಿ ಬಿಟ್ಟೆ, ಗೋಡಂಬಿ ಹಾಕ್ತೆ. ಓಕೆ, ಕೊಡಿ ಕೊಡಿ. ಪೇಷನ್ಸ್ ಇಲ್ಲ. ಓಕೆ, ಓಕೆ, ನಮ್ಮ ಅರ್ಚನಾಗೆ ಅಮ್ಮ, ವೇಟ್ ಮಾಡ್ಬೇಕಾ ನಿಮ್ಗೆ? ಇಲ್ಲ, ನಿಂತಿಲ್ಲ ಪಾಪ. ಆಂಕರ್ ಮಾಡಿ ಮಾಡಿ ಸುಸ್ತಾಗಿದೆ. ಬೇಡ ಬಿಡಿ, ಪರವಾಗಿಲ್ಲ. ಆಮೇಲೆ ಹೊಟ್ಟೆ ನೋವು ಬಂದ್ರೆ ಕಷ್ಟ. ಎಸ್, ಚೇರ್ಸ್ ಫಾರ್ ಅವರ್ ಫ್ರೆಂಡ್ಶಿಪ್. ನ್ಯೂ ಫ್ರೆಂಡ್ಶಿಪ್. ಎಸ್. ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ತಲೆನೇ ಸಪರೇಟ್ ಆಗುತ್ತೆ ಬಾಡಿಯಿಂದ. ರಜನಿ, ಎಸ್, ರಜನಿ, ಬ್ರಿಲಿಯಂಟ್ ನೀವು. ಫ್ಯಾಂಟಾಸ್ಟಿಕ್, ನಿಮ್ ಕೈ ರುಚಿ ಅದ್ಭುತ. ಫ್ಯಾಂಟಾಸ್ಟಿಕ್ ಕುಕ್ಕರ್. ಕೈ ರುಚಿ ಅಂದಿದ ತಕ್ಷಣ ಫಸ್ಟ್ ಇವ್ರಿಬ್ರು ಕೈ ನೋಡ್ಬೇಕು ನೀವು ಮಹಾಜನಗಳೇ. ಅರ್ಚನಾ, ಫಸ್ಟ್ ನೀವ್ ಕೈ ತೋರಿಸಿ. ದೋಸ್ತ್ಗಳು, ಟ್ಯಾಟೂ ಫ್ರೆಂಡ್ಸ್ ಅಂತ ಅದಕ್ಕೆ ಹೇಳೋದು. ಇಬ್ರು ಏನಿದು ಓಮು, ಗಣೇಶ, ತ್ರಿಶೂಲ ಅಂತ ಜೊತೆ ಜೊತೆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ? ಆಕ್ಚುಲಿ ನಾವಿಬ್ರು ಈಶ್ವರನ್ ಭಕ್ತೆಯರು. ಇದು ಫಸ್ಟ್ ನಾ ಹಾಕಿಸ್ಕೊಂಡೆ. ಅವಳು ತುಂಬಾ ಇಷ್ಟ ಆಯ್ತಿದ್ದು. ಅಂಡ್ ಶಿ ಆಲ್ಸೋ ವಾಂಟೆಡ್ ಸಮಥಿಂಗ್ ಲೈಕ್ ದಿಸ್. ಅವಳು ಅದನ್ನ ಇನ್ನ ಒಂಚೂರು ಎಲಾಬ್ರೇಟ್ ಮಾಡಿ ಅದ್ರಲ್ಲಿ ಏನೇನೋ ಸೇರ್ಸಿಸ್ಕೊಂಡಿದ್ದಾಳೆ. ಇಟ್ ಹ್ಯಾಸ್ ಮೀನಿಂಗ್, ಡೀಪ್ ಮೀನಿಂಗ್. ನೀವಿಬ್ರು ಟ್ಯಾಟೂ ಫ್ರೆಂಡ್ಸ್, ನಾವ್ 3 ಜನ ಬಟ್ಲು ಫ್ರೆಂಡ್ಸ್. ಮ್ಯಾಕ್ರೋನಿ ಫ್ರೆಂಡ್ಸ್. 1000+ ಮ್ಯೂಸಿಕ್ ಸಿಡೀಸ್. ಅಬ್ಬಾ, ಇಷ್ಟೆಲ್ಲ ಹಾಡಿದಿರಾ. ಬಟ್ ನಿಮ್ದೇ ಒಂದು ಡ್ರೀಮ್ ಇದೆ ಅಂತ ಗೊತ್ತಾಯ್ತು. ನಂಗೆ ನೋಡಿದ್ರೆ ತುಂಬಾ ಡ್ರೀಮ್ ಇದೆ. ಎಲ್ಲ ಒಂದೊಂದೇ ಸಾಕಾರ ಮಾಡ್ಕೋತಾ ಇದ್ದೀನಿ. ಐ ಹ್ಯಾವ್ ಅ ಟ್ರಸ್ಟ್ ಕಾಲ್ಡ್ ಗಾಂಧಾರ್ ಆರ್ಗನೈಸೇಷನ್. ಇಯರ್ಲಿ ಒನ್ಸ್ ಒಂದು ಇವೆಂಟ್ ಮಾಡ್ತೀನಿ. ಆ್ಯಂಡ್ ನಂದು ಸೂಫಿ ಸಂಗೀತದಿಂದ ತುಂಬಾ ಪ್ರಭಾವಿತಳಾಗ್ಬಿಟ್ಟು ಶಿಶುನಾಳ್ ಶರೀಫ್ರ ಗೀತೆಗಳನ್ನ ಬೇರೆ ಬೇರೆ ಶೈಲಿಯಲ್ಲಿ, ಅಂದ್ರೆ ಜಾಝ್, ಪಾಪ್, ಫೋಕ್, ಗಜಲ್ ಶೈಲಿಯಲ್ಲಿ ಎಲ್ಲದರಲ್ಲೂ ಕಂಪೋಸ್ ಮಾಡಿದ್ದೀನಿ ನಾನೇನೆ. ವಾವ್. ಹಾ, ಸೊ ಅದನ್ನ CD ರೆಡಿ ಆಗ್ತಾ ಇದೆ. ಐ ಡಿಡ್ ಅನ್ ಇವೆಂಟ್, ಇಟ್ ಬಿಕೇಮ್ ಅ ಸೂಪರ್ ಹಿಟ್. ಅಂದ್ರೆ ಯಂಗ್ ಜನರೇಷನ್ಗೆ ಸೂಫಿಯನ್ನ ಶರೀಫ್ರನ್ನ ತಲುಪಿಸೋದು ಹೇಗೆ ಅಂದಾಗ ಈ ದಾರಿಯನ್ನು ಕಂಡಿಡ್ಕೊಂಡೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಆಶೀರ್ವಾದ ಇದೆ. ಅದಿದ್ಬಿಟ್ರೆ ಸಾಕು. ನಮ್ಮ ಆಶೀರ್ವಾದ ಇದೆ. ಒಳ್ಳೇದಾಗಲಿ. ಧನ್ಯಳಾದೆ. ಮುಂದಿನ ಬಾರಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವೇನೇನೆಲ್ಲ ಕಲೆಕ್ಷನ್ಸ್ ಮಾಡ್ಕೊಂಡಿರ್ತೀರೋ ಅದೇ ನಿಮ್ಮ ಆಲ್ಬಮ್ ಇಂದ ಅದ್ರಲ್ಲಿ ಅರ್ಧ ಭಾಗ ನನಗೆ ಕೊಟ್ರೆ ಸಾಕು. ಅರ್ಧ ಭಾಗನಾ? ಅಷ್ಟು ಕೊಟ್ಬಿಡ್ತೀನಿ ಬೇಕಾದ್ರೆ. ಅರ್ಚನಾ, ಫ್ರೀ ಆಗಿ ಅದು. ಕೈ ತೊಳ್ಕೊಳ್ಳೋಣ ಬನ್ನಿ. ಈಗಷ್ಟೇ ಆಹಾ ಭರ್ಜರಿಯಾಗಿರೋ ಗಸಗಸೆ. ಬರ್ತಾ ಇದೆ, ನಿಜ ಬರ್ತಾ ಇದೆ. ಶ್ರುತಿ, ಪಟಾಕಿ ಹಚ್ತೀವಿ ನಾವು ಇವಾಗ. ಬೇಡ. ಇವ್ರಷ್ಟೇ ಸ್ವೀಟ್ ಆಗಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸನ ಕುಡ್ಕೊಂಡ್ ಬರ್ತಾ ಇದ್ವಿ. ಟೋಟಲಿ ಅನ್ಬಿಲೀವಬಲ್, ಮಸ್ಟ್ ಟ್ರೈ ಮನೆಯಲ್ಲಿ. ರಜನಿ ಬ್ರಿಲಿಯಂಟ್. ಈ ರೆಸಿಪಿ ಆಕ್ಚುಲಿ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ?
ಇಲ್ಲ, ನಾನು ಯೂಶಲಿ ಹೊಸ ಹೊಸ ಅಡುಗೆಗಳು ಟ್ರೈ ಮಾಡ್ತಾ ಇರ್ತೀನಿ. ಯೂಶಲಿ ಮ್ಯಾಕರೋನಿ ಬಾಯ್ಲ್ ಮಾಡಿ ಫ್ರೀಸ್ ಮಾಡಿ ಅದನ್ನ ಮಯೋನೈಸ್ ಎಲ್ಲ ಹಾಕಿ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ತಿಂತಾ ಇದ್ವಿ. ಸೊ ಒಂದಿನ ಅದೇ ಕಾಂಬಿನೇಷನ್ ಅಲ್ಲಿ ಇದೇ ರವೆನೂ ಮಾಡ್ತೀನಿ, ರವೆ ಪಾಯಸ ಸೇಮ್ ಪ್ರೊಸೀಜರ್. ಇನ್ಸ್ಟೆಡ್ ಆಫ್ ಮ್ಯಾಕರೋನಿ ರವೆ ಹಾಕ್ತೀವಿ. ಸೊ ಒಂದಿನ ಥಾಟ್ ಬಂತು, ಯಾಕೆ ನಾನು ಮ್ಯಾಕರೋನಿ ಹಾಕ್ಬಾರ್ದು, ಎಕ್ಸ್ಚೇಂಜ್ ಮಾಡಬಾರ್ದು ಇಂಗ್ರೀಡಿಯೆಂಟ್ಸ್ನ ಅಂತ. ಎಕ್ಸ್ಚೇಂಜ್ ಮಾಡಿದಾಗ ಮನೇಲೆಲ್ಲ ಇಷ್ಟಪಟ್ಟು ತಿಂದ್ರು. ವೆರಿ ಓ, ನೈಸ್. ಸದ್ಯ ನಾವ್ ಆರ್ ನಾಟ್ ದ ಗಿನಿ ಪಿಗ್ಸ್. ಇಲ್ಲ ಇಲ್ಲ, ನಾವು ಅಷ್ಟೇ ಇಷ್ಟಪಟ್ಟು ತಿಂದ್ವಿ. ಶಿ ಇಸ್ ಅ ಬ್ರಿಲಿಯಂಟ್ ಕುಕ್. ಇಲ್ಲಿ ಬಂದ್ರಿ ನೀವು ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಭಾಳ ಖುಷಿ ಆಯ್ತು. ಯೂಶಲಿ ನಾವು ಮನೆಗಳಿಗೆ ಹೋದಾಗ, ಅವಳ ಮನೆಗೆ ಹೋದಾಗ ಒಟ್ಟಿಗೆ ಕುಕ್ ಮಾಡ್ತೀವಿ, ಅಥವಾ ಅವಳು ನಮ್ಮ ಮನೆಗೆ ಬಂದಾಗ ಒಟ್ಟಿಗೆ ಕುಕ್ ಮಾಡ್ತೀವಿ. ಹೊರಗೆ ಬಂದು ಪಟಾಕಿ ಜೊತೆ ನಾವು ಕುಕ್ ಮಾಡಿದ್ ಭಾರಿ ಖುಷಿ ಅನ್ಸ್ತು ನನಗೆ. ಇವಾಗ ರಜನಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳಲೇಬೇಕು. ಬಾಯ್ ರಜನಿ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನ್ ಫ್ರಾಂಕ್ ಆಗಿ ಹೇಳ, ಎಸ್. ನನ್ಗೆ ಕುಕರಿ ಶೋಸ್ ಅಂದ್ರೆ ಇಷ್ಟ ಇಲ್ಲ ಆಯ್ತಾ. ಬಿಕಾಸ್ ಅಲ್ಲಿ ಕುಕ್ ಮಾಡಕ್ಕೂ ಆಗ್ತಾ ಇರಲ್ಲ, ಅಂಡ್ ಯು ಹ್ಯಾವ್ ಟು ಟಾಕ್, ಯು ಹ್ಯಾವ್ ಟು ಸಿಂಗ್, ಮಧ್ಯದಲ್ಲಿ ಕುಕ್ ಮಾಡಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಕೈಂಡ್ ಆಫ್ ವೆರಿ ಕನ್ಫ್ಯೂಸಿಂಗ್ ಅಂತ ಐ ಕೆಪ್ಟ್ ಅವಾಯ್ಡಿಂಗ್. ಬಟ್ ಇದು ತುಂಬಾ ವಿಭಿನ್ನವಾದ ಕಾನ್ಸೆಪ್ಟ್ ಕೇಳಿದ ತಕ್ಷಣ ಖುಷಿ ಆಯ್ತು. ಅಂಡ್ ಬೇರೆಯವ್ರು ನನಗೆ ಅಡುಗೆ ಮಾಡ್ಕೊಡ್ತಾರೆ ಅಂದಾಗ ತುಂಬಾ ಖುಷಿ ಅಲ್ಲ ಆಯ್ತು. ಅದೇ ಇನ್ನೊಬ್ರ ಕೈ ರುಚಿ ಟೇಸ್ಟ್ ಮಾಡೋ ಮಜಾ ಇದೆಯಲ್ಲ, ಅದನ್ನ ಎಲ್ಲೂ ಇಲ್ಲ. ಈ ಚಾಟ್ ಪ್ರೋಗ್ರಾಮ್ ನ ಎಂಡ್ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಬಟ್ ಸುಮ್ನೆ ಥ್ಯಾಂಕ್ ಯು ಅಂತ ನಿಮ್ಮನ್ನ ಕಳ್ಸ್ಕೊಡಕ್ಕಾಗಲ್ಲ. ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾಗೂ ಎಲ್ಲರ ಲೈಫ್ ಕಲರ್ಫುಲ್ ಆಗಿರ್ಲಿ ಅಂತ ಹಾರೈಸ್ತೀನಿ. ನೈಸ್, ಬ್ರಿಲಿಯಂಟ್. ಒನ್ ಮೋರ್ ಡೈನಮಿಕ್ ಮಧ್ಯಾಹ್ನ. ನೆಕ್ಸ್ಟ್ ಎಪಿಸೋಡ್ ಯಾರು ಬರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅರ್ಚನಾ ಉಡುಪ ಕಡೆಯಿಂದನು ಗುಡ್ ಬೈ. ಟಾಟಾ, ಬೈ ಬೈ, ಸಿ ಯು.